ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಿದ್ದೀನಿ. ಮೆಂತ್ಯ ಮತ್ತು ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಂಡು ಒಂದು ಪಲಾವ್ ಮಾಡ್ತಿದ್ದೀನಿ. ಫಸ್ಟು ಈ ಮಸಾಲೆ ಎಲ್ಲ ರುಬ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರುಬ್ಕೋಬೇಕು. ನೆಕ್ಸ್ಟು ಕಾಯಿ ತುರಿಯೋದಕ್ಕೆ ನೆಕ್ಸ್ಟ್ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ, ಈರುಳ್ಳಿ, ಮೆಂತ್ಯ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪನೂ ಹಾಕ್ಕೋಬೋದು, ಎಣ್ಣೆ ಬೇಡ ಅಂದರೆ. ನೆಕ್ಸ್ಟ್ ಪಲಾವ್ ಎಲೆ, ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಆವಾಗಲೇ ತುಂಬ ರುಚಿಯಾಗೋದು ಪಲಾವು. ಇದೆಲ್ಲ ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿರೋವಂಥ ಪೇಸ್ಟ್ನ ಹಾಕ್ಕೋತೀನಿ. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು. ಪ್ರತಿದಿನ ಏನಾದರೂ ಲಂಚ್ ಬಾಕ್ಸ್ಗೆ ಮಾಡಲೇಬೇಕು ಮಕ್ಕಳಿಗೆ. ಈ ರೀತಿ ಒಮ್ಮೆ ಆರೋಗ್ಯಕರವಾದಂಥದ್ದನ್ನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೋತೀನಿ. ಅದು ಒಂದು 2 ನಿಮಿಷ ಅಷ್ಟು ಬಾಡಿಸಿದ್ರೆ ಸಾಕು. ಕ್ಯಾಪ್ಸಿಕಮ್ ನಾನು 2 ತೊಗೊಂಡಿದ್ದೀನಿ. ಬೇರೆ ಯಾವ ತರಕಾರಿನೂ ಇಲ್ಲಿ ಆ್ಯಡ್ ಮಾಡಲ್ಲ ನಾನು. ಓನ್ಲಿ ಮೆಂತ್ಯ ಮತ್ತು ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಂಡು ಮಾಡ್ತಿರೋ ಪಲಾವ್ ಇದು. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಇವಾಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಎಲ್ಲ ಗಟ್ಟಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ಲೇವರ್ ಘಮ ಘಮ ಅಂತ ಬರುತ್ತೆ ಮೆಂತ್ಯ ಸೊಪ್ಪು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಯಾಪ್ಸಿಕಮ್ಮು, ಮೆಂತ್ಯ ಸೊಪ್ಪು, ಇವಾಗ ಟೊಮೆಟೊ ಹಾಕ್ಕೊತಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಇದೆಲ್ಲ ಮಾಗಿದ್ಮೇಲೆ ಸ್ವಲ್ಪ ಕಾಯಿ ತುರಿ, ಕಾಯಿನ ರುಬ್ಬಿ ಗ್ರೈಂಡ್ ಮಾಡಿಕೊಂಡು ಕಾಯಿ ಹಾಲನ್ನು ಹಾಕ್ಕೋಬೋದು. ಅದು ಇನ್ನೂ ತುಂಬಾ ರುಚಿ ಕೊಡುತ್ತೆ. ನೆಕ್ಸ್ಟ್ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಉಪ್ಪನ್ನು ನಾನು ಈಗಲೇ ಸೇರಿಸ್ತೀನಿ. ಇದೆಲ್ಲ ಆಯಿತು. ಇವಾಗ ನಾನು ಅಕ್ಕಿನ 1.5 ಕಪ್ಪಷ್ಟು ಮಸೂರಿ ಅಕ್ಕಿನ ತೊಳ್ಕೊಂಡಿದ್ದೀನಿ. ಇದಕ್ಕೆ 1.5 ಕಪ್ಗೆ ನಾನು 1 ಕಪ್ಪಿಗೆ 2 ಕಪ್ ನೀರು ಹಾಕ್ತೀನಿ. ಅಂದರೆ ಇನ್ನೊಂದು ಕಪ್ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ತೀನಿ. ಅಂದರೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 1 ಕಪ್ ಜಾಸ್ತಿ ಹಾಕ್ಕೋಬೇಕು. ಇಲ್ಲ ನಮ್ಗೆ ಉದ್ದುದ್ರಾಗೆ ಬೇಕು ಅಂದರೆ 1 ಕಪ್ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಒಂದೇ ವಿಷಲ್ ನಾನು ಕೂಗ್ಸೋದು, ತುಂಬ ಉದ್ದುದ್ರಾಗಿ ಬರುತ್ತೆ ಅವಾಗ. ಇದೆಲ್ಲ ಆಯಿತು. ಇನ್ನೇನು ಮಳ್ಳಕ್ಕೆ ಬರ್ತಿದೆ. ಇವಾಗ ಲಿಡ್ ಕ್ಲೋಸ್ ಮಾಡಬೇಕು. ಒಂದು ಕಪ್ಗೆ 2 ಕಪ್ ಅಳತೆ ಹಾಕಿದ್ರೆ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಇನ್ನೊಂದು ಕಪ್ ಅಡಿಷನ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಕೂಗಿಸ್ಬೇಕು. ಇದೆಲ್ಲ ಆಯಿತು. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಒಂದ್ಸಲಿ ವಿಜಲ್ ಹಾಕಿಸ್ಬೇಕು. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ರೆಡಿ ಆಯಿತು ನೋಡಿ ಕ್ಯಾಪ್ಸಿಕಮ್ ಪಲಾವ್.